ಬಾಸ್ ಮನೆಯಲ್ಲಿ ಮೊಬೈಲ್ ಫೋನ್ ಬಳಕೆ ಇಲ್ಲ. ಆದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ವಿಡಿಯೋ ಹರಿದಾಡ್ತಾ ಇದೆ. ಈ ವಿಡಿಯೋದಲ್ಲಿ ಒಂದು ಕಡೆ ಆಡಿಯೋ ಕಾರುಣ್ಯ ಮೊಬೈಲ್ ತಗೊಂಡ್ ಬಾ ಅಂತ ಹೇಳಿದ್ದಿದೆ. ಈ ವಿಡಿಯೋ ವೈರಲ್ ಆಗಿದೆ. ಆದರೆ ಕಲರ್ಸ್ ಕನ್ನಡ ಬಿಗ್ ಬಾಸ್ ಮನೆಯಲ್ಲಿ ಮೊಬೈಲ್ ಬಳಕೆ ಆಗ್ತಾ ಇಲ್ಲ ಅಂತ ಸ್ಪಷ್ಟಪಡಿಸಿದೆ. ಜನಶ್ರೀಯೊಂದಿಗೆ ಮಾತನಾಡಿದ ಕಲರ್ಸ್ ಕನ್ನಡ ಬಿಸಿನೆಸ್ ಹೆಡ್ ಪರಮೇಶ್ವರ್ ಗುಂಡ್ಕಲ್, ಈ ಆಡಿಯೋ ಟಾಸ್ಕ್ ಸಂದರ್ಭದಲ್ಲಿ ಬಂದಿರುವಂತದ್ದು ಮನೆಯೊಳಗೆ ಮೊಬೈಲ್ ಅನ್ನ ಯಾರೂ ಕೂಡ ಬಳಸ್ತಾ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಮನೆಯೊಳಗಿನ ಸ್ಪರ್ಧಿಗಳಿಗೆ ಹೊರ ಜಗತ್ತಿನ ಸಂಪರ್ಕವೇ ಇರೋದಿಲ್ಲ. ಅವರೊಂದಿಗೆ ಮಾತನಾಡುವುದು ಬಿಗ್ ಬಾಸ್ ಮತ್ತು ಸುದೀಪ್ ಮಾತ್ರ ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಅಂದ್ರೆ ಹೊರಗಡೆ ಜಗತ್ತಿಗೆ ಮತ್ತು ಬಿಗ್ ಬಾಸ್ ಮನೆ ಒಳಗಡೆ ಸಂಪರ್ಕ ಅನ್ನೋದಿದ್ರೆ ಅದು ಬಿಗ್ ಬಾಸ್ ಮೂಲಕ ಇದೆ ಅಥವಾ ಸುದೀಪ್ ಅವರ ಮೂಲಕ ಇದೆ. ಅದರ್ವೈಸ್ ಅಲ್ಲಿ ಯಾವುದೇ ಕಮ್ಯುನಿಕೇಶನ್ ಇಲ್ಲ ಹೊರ ಜಗತ್ತಿಗೂ ಮತ್ತು ಅವರಿಗೂ. ಅದು ಬಿಗ್ ಬಾಸ್ ನ ಫಾರ್ಮ್ಯಾಟ್. ಅಂದ್ರೆ 3 ಸೀಸನ್ ಹೋಗ್ ಬಂದಿರೋ ಕಂಟೆಸ್ಟೆಂಟ್ ಗಳಿದ್ದಾರೆ ಅಥವಾ ನಡೆದಿರೋ 3 ಸೀಸನ್ಗಳು ನಿಮ್ ಮುಂದ್ಗಡೆ ಇವೆ. ಸೊ ಅದು ಯಾವತ್ತೂ ಇದೆ. ಅದು ಈ ವರ್ಷವೂ ಕಂಟಿನ್ಯೂ ಆಗಿದೆ. ಅಂದ್ರೆ ಅಲ್ಲಿ ಮೊಬೈಲ್ ಫೋನ್ ಕೊಡುವಷ್ಟು ಅಥವಾ ಇನ್ನೊಂದಾಗುವಷ್ಟು ಖಂಡಿತವಾಗಿಯೂ ಅಲ್ಲ, ಅವಕಾಶ ಇಲ್ಲ ಮೊಬೈಲ್ ಫೋನ್ ಅನ್ನು ತಗೊಂಡು ಹೋಗಕ್ಕೆ. ಹಾಗಾದ್ರೆ ಇದೇನು ಸರ್, ಇದು ಒಂದು ವಾಯ್ಸ್ ಕೇಳಿಸ್ ಬರ್ತಾ ಇದೆ, ವಾಟ್ಸಪ್ ಅಲ್ಲಿ ಈ ಒಂದು ಎಲ್ಲ ಹರಿದಾಡ್ತಿದೆ, ಏನಿದು ಕತೆ ಅಂತ? ಈಗ ಮನೆಯೊಳಗಡೆ ಇರುವವರು ಏನ್ ಮಾತಾಡ್ತಾರೆ ಅನ್ನೋದನ್ನ ಬಿಗ್ ಬಾಸ್ಗಾಗ್ಲಿ ಅಥವಾ ಹೊರಗಡೆ ಇರುವವರಿಗಾಗ್ಲಿ ಕಂಟ್ರೋಲ್ ಮಾಡಕ್ಕಾಗಲ್ಲ. ಓಕೆ, ಅದು ಆಗಿರುವ ಸಾಧ್ಯತೆ ಏನು ಅಂತ ನನ್ನ ಊಹೆ. ಇದು ಯಾಕೆ ನಿರಂಜನ್ ಈ ತರ ಹೇಳಿದ್ರು ಅನ್ನೋದು ನನ್ನ ಊಹೆ ಅಷ್ಟೇ. ಆಕ್ಚುಲಿ ಅವರು ಅದನ್ನ ತೆಗೆದು ನೋಡಿದಾಗ ಅಲ್ಲಿ ಬ್ಲೈಂಡರ್ಸ್ ಓಪನ್ ಆದಾಗ, ಡೋರ್ ಓಪನ್ ಆದಾಗ ಅಲಂಕಾರ ಹಂಗಿತ್ತು ಮನೆದು. ಸೊ ಯೂಶಲಿ ಒಂದು ತುಂಬಾ ಚೆನ್ನಾಗಿರುವ ಪ್ಲೇಸ್ಗೆ ಹೋದಾಗ ನಾವು ಏನ್ ಹೇಳ್ತೀವಿ, ಮೊಬೈಲ್ ಕೊಡು, ಒಂದು ಸೆಲ್ಫಿ ತಗೋತೀನಿ ಅಂತ ಹೇಳೋದೊಂದು ಟ್ರೆಂಡ್ ಅಲ್ವಾ. ಆ ಟ್ರೆಂಡ್ ನ ಒಂದು ಮುಂದುವರೆದ ಭಾಗವಾಗಿ ಅವ್ರು ತಮಾಷೆ ಮಾಡಿದ್ದಾರೆ ಅಷ್ಟೇ. ಅಲ್ಲಿ ಅವ್ರ ಹತ್ರ ಫೋನು ಇಲ್ಲ, ಫೋನ್ನಲ್ಲಿ ಅವ್ರ ಫೋಟೋನು ತೆಗಿಲಿಲ್ಲ ಅದಾದ್ಮೇಲೆ. ಅಲ್ಲ ಅದೇ ಅಂದ್ರೆ ಅದು ತಮಾಷೆನೂ ಆಗಿರ್ಬೋದು, ಬಹುತೇಕ ಸಾಧ್ಯತೆ ತಮಾಷೆ ಆಗಿರುವಂತ ಸಾಧ್ಯತೆನೂ ಇದೆ, ವಾಸ್ತವ ಆಗಿರ್ತಕ್ಕಂಥ ಸಾಧ್ಯತೆನೂ ಇದೆ. ಯಾವುದು ಅಂತ ಖಚಿತ ಇನ್ನೂ ಇಲ್ಲ. ವಾಸ್ತವ ಹೆಂಗಾಗತ್ತೆ ರೀ? ವಾಸ್ತವ ಹೆಂಗಾಗತ್ತೆ? ಬ್ಯಾಗ್ ಅನ್ನ ನಾವೇ ಅವರ ಬ್ಯಾಗ್ ಅನ್ನ ನಾವೇ ಪರೀಕ್ಷೆ ಮಾಡಿ ಏನಿದೆ ಅಂತ ತಿಳ್ಕೊಂಡು ಅದನ್ನ ಒಳಗಡೆ ಕಳ್ಸಿರೋದು. ಓಕೆ, ಸೊ ಅವರು ಮೊಬೈಲ್ ತಗೊಂಡೋಗಿರಕ್ ಸಾಧ್ಯನೇ ಇಲ್ಲ ಅಲ್ಲಿ. ಅದು ಅಕಸ್ಮಾತ್ ಮೊಬೈಲ್ ಫೋನ್ ಅವರು ಇಟ್ಕೊಂಡಿದ್ರೆ, ನಮ್ಗೆ ಗೊತ್ತಿಲ್ಲದೆ ಅವ್ರು ಒಳಗಡೆ ತಗೊಂಡೋಗಿದ್ದಿದ್ರೆ ಅದು ಅವರು ಅದನ್ನ ಬಳಸುವಾಗ ನಮ್ ಕ್ಯಾಮ್ರಾ ಕಣ್ಣಿಗೆ ಸಿಗ್ಲೇಬೇಕಲ್ವಾ? ಓಕೆ ಸರ್, ಥ್ಯಾಂಕ್ ಯು ಪರಮೇಶ್ ಗುಂಡ್ಕಲ್ ಅವರೇ, ಧನ್ಯವಾದ ನಮ್ಮೊಂದಿಗೆ ನಿಮ್ಮ ಅಭಿಪ್ರಾಯ ಹಂಚಿಕೊಂಡು.